ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡತಿ ಲಾಗ್ಸ್. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಚರ್ಚಿಗೆ ಹೋಗಿ ಚರ್ಚ್ ಮುಗಿಸ್ಕೊಂಡು ಬಂದು ಬೇಬಿಗೆಲ್ಲ ಫೀಡ್ ಮಾಡಿ ಎಲ್ಲ ಮನೆ ಕೆಲಸ ಮುಗಿಸಿ ನಿಮ್ಮ ಜೊತೆ ಬ್ಲಾಗ್ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವತ್ತಿನ ಬ್ಲಾಗ್ ಏನಂದರೆ ನಥಿಂಗ್ ಸ್ಪೆಷಲ್. ವಾಟ್ಸ್ ದೇರ್ ಇನ್ ಮೈ ಡ್ರೆಸ್ಸಿಂಗ್ ಟೇಬಲ್. ನನ್ನ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಏನೇನಿದೆ ಅದನ್ನು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಅದರೊಳಗೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಆ್ಯಕ್ಚುಲಿ ಐ ಕ್ಯಾನ್ ಶೇರ್ ವಿತ್ ಯು, ದಟ್ಸ್ ವೈ ಅದ್ರದ್ದೊಂದು ಬ್ಲಾಗ್ ಮಾಡಿ ಚಿಕ್ಕದಾಗಿ ನಾನು ನಿಮ್ಮ ಮುಂದೆ ತೋರಿಸೋಣ ಅಂತ ಬಂದಿದ್ದೀನಿ. ಓಕೆ, ಲೆಟ್ಸ್. ಅದಕ್ಕೂ ಮುಂಚೆ ಜೋರಾಗಿ ಮಾತಾಡಕ್ಕಾಗಲ್ಲ ದೇವ್ರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ನನ್ನ ವಿಡಿಯೋನ ನೋಡ್ತಾ ಇರೋ ನೀವೆಲ್ಲರೂ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ದೆನ್ ಶೇರ್ ಮಾಡೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟಮನ್ನು ಕ್ಲಿಕ್ ಮಾಡಿ. ಆದಷ್ಟು ಬೇಗ 1000 ಫಾಲೋವರ್ಸ್ನ ಮಾಡಿ, ಇನ್ಕ್ರೀಸ್ ಮಾಡಿ. ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 1000 ಫಾಲೋವರ್ಸ್ನ ರೀಚ್ ಮಾಡೋ ಹಾಗೆ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೂ ನನ್ನ ವಿಡಿಯೋನ ಶೇರ್ ಮಾಡಿ ನಿಮಗೆ ಇಷ್ಟ ಆಗಿದ್ದರೆ. ಲೆಟ್ಸ್ ಗೋ ಟು ಸ್ಟಾರ್ಟ್. ಫಸ್ಟ್ ಪೋರ್ಷನ್ ಬಂದುಬಿಟ್ಟು ದಿಸ್ ಒನ್. ಆ್ಯಕ್ಚುಲಿ ಇದರಲ್ಲಿ ನನ್ನ ಹಸ್ಬೆಂಡ್ ವಾಚ್ ಇದೆ, ದೆನ್ ಅವ್ರದ್ದು ಕಾರ್ ಕೀ ಆಗಿರ್ಬೋದು, ಅಷ್ಟೇ ಇರುತ್ತೆ, ನಥಿಂಗ್ ಎಲ್ಸ್. ವಾಚ್ ಆ್ಯಂಡ್ ಕಾರ್ ಕೀ, ದೆನ್ ಸಮ್ ಡಾಕ್ಯುಮೆಂಟ್ಸ್ ಅವ್ರದ್ದು ಏನಾದರೂ ಅರ್ಜೆಂಟ್ ತೊಗೊಂಡು ಹೋಗೋದಿದ್ರೆ ಅದನ್ನ ಇಲ್ಲಿ ಎತ್ತಿಟ್ಕೊಂಡಿರ್ತಾರೆ. ಇನ್ನು ಮಿಕ್ಕಿದೆಲ್ಲ ಅವ್ರ ಆಫೀಸ್ ರೂಮ್ಸಲ್ಲಿ ಅವ್ರು ಇಟ್ಕೊತಾರೆ. ನೆಕ್ಸ್ಟ್ ಪೋರ್ಷನ್ ಬಂದು ದಿಸ್ ಒನ್. ಆ್ಯಕ್ಚುಲಿ ಇಲ್ಲಿ ನಾನು ಬೇರೆ ಇಟ್ಟಿದ್ದೆ. ಏನಿಟ್ಟಿದೆ ಅಂದರೆ ಏನದು ಬಾಡಿ ಲೋಷನ್ಸ್ ಎಲ್ಲ ಇಟ್ಟಿದ್ದೆ, ಅದು ಚೇಂಜ್ ಆಗಿಬಿಟ್ಟಿದೆ. ನೋಡಿ, ಬಾಡಿ ಲೋಷನ್ ಇಲ್ಲಿ ಶಿಫ್ಟ್ ಆಗಿದೆ. ಬಿಕಾಸ್ ಯಾಕೆ ಅಂದರೆ ರೀಸೆಂಟ್ಲಿ ನಮ್ಮ ಅಬ್ಬಿಯವರು ಸಮ್ ಸ್ಕಿನ್ ಕೇರ್ ಪರ್ಚೇಸ್ ಮಾಡಿದ್ದಾರೆ. ಅದನ್ನು ಅವರು ಯೂಸ್ ಮಾಡ್ತಿರೋದ್ರಿಂದ ಅವ್ರಿಗೆ ಅಂತ ಒಂದು ಪೋರ್ಷನ್ನ ಬಿಟ್ಕೊಟ್ಬಿಟ್ಟಿದ್ದೀನಿ. ದಿಸ್ ಇಸ್ ಅವ್ರ ಕಂಪಾರ್ಟ್ಮೆಂಟ್ ಇಷ್ಟು ಮಾತ್ರ. ಇದು ಯಾವುದು ಲಿಟಿಲ್ ಲೈಫ್ ಆಯುರ್ವೇದಿಕ್ ನ್ಯೂಟ್ರಿಷನ್ ಅಂತ, ಇದು ಅರ್ಬಲ್ ಲೈಫ್ ಅವ್ರದ್ದೇ ಬಿಟ್ಟಿರೋದು ಪ್ರಾಡಕ್ಟ್. ಇದು ಸ್ಕಿನ್ ಕೇರ್ ಚೆನ್ನಾಗಿದೆ. ದೆನ್ ನೆಕ್ಸ್ಟ್ ದಿಸ್ ಪೋರ್ಷನ್ ನನ್ನ ಬೇಬಿದು ಏನಿದೆ, ವ್ಯಾಸ್ಲಿನ್. ಆಫ್ಟರ್ ಡೈಪರ್ ಹಾಕೋ ಟೈಮಲ್ಲಿ ವ್ಯಾಸ್ಲಿನ್ ಹಚ್ಚಬೇಕು. ದಟ್ಸ್ ವೆರಿ ಗುಡ್ ಫಾರ್ ಅವ್ನ ಸ್ಕಿನ್ಗೆ. ಆ್ಯಂಡ್ ಪೌಡರ್ ನಾನು ಯೂಸ್ ಮಾಡಲ್ಲ, ಸಮ್ಟೈಮ್ಸ್ ಓನ್ಲಿ ಅವನಿಗೆ ಕಣ್ಕಪ್ಪು ಬೊಟ್ಟಿಕ್ದಾಗ ಬೇಕಾಗುತ್ತೆ ಅಂತ ತಂದಿಟ್ಕೊಂಡಿದ್ದೀನಿ. ಆ್ಯಂಡ್ ಬೇಬಿ ಇರೋರಿಗೆಲ್ಲರಿಗೂ ಹೇಳ್ತೀನಿ, ಪೌಡರ್ನ ಯೂಸ್ ಮಾಡಬೇಡಿ. ಇದು ಸ್ಕಿನ್ ಅಲರ್ಜಿ. ಕೆಲವು ಮಕ್ಕಳಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವು ಮಕ್ಕಳಿಗೆ ಅಡ್ಜಸ್ಟ್ ಆಗಲ್ಲ. ದಟ್ಸ್ ವೈ ಅವನಿಗೆ ಲೋಷನ್ ಸೆಟಫಿಲ್, ಅವ್ನು ಯೂಸ್ ಮಾಡೋದು ಸೆಟಫಿಲ್. ನೆಕ್ಸ್ಟು ಇಷ್ಟು ಬಂದುಬಿಟ್ಟು ಮೆಡಿಷನ್ಸು. ಏನು ಇವ್ರ ಮನೇಲಿ ಮೆಡಿಕಲೇ ಇದೆಯಾ ಅಂತ ಅಂದ್ಕೊಬೇಡಿ. ನಥಿಂಗ್. 2 ಬಾಕ್ಸ್ ಬಂದುಬಿಟ್ಟು ಬೇಬಿ ಥಿಂಗ್ಸು. ಅವ್ನು ಸಿರಫ್ ಆಗಿರ್ಬೋದು, ಅದ್ರ ಲಿಡ್ಸು, ಅವನಿಗೆ ಅದೇನು ತೆಗೆದು ಹಾಕ್ತಾರಲ್ಲ ಸಿರಫ್, ಅದು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ ಎಲ್ಲ ಇದೆ ಇದರೊಳಗಡೆ 2 ಬಾಕ್ಸಲ್ಲಿ. ಇದು ಯಾವಾಗಲೂ ಯೂಸ್ ಮಾಡೋದು, ಇದು ರೇರ್ ಯೂಸ್ ಮಾಡೋದನ್ನು ನಾನು 2 ಪೋರ್ಷನ್ ಮಾಡಿ ಇಟ್ಟಿದ್ದೀನಿ. ಇದು ಬಂದು ನಮ್ಮದು ಗೊತ್ತೇ ಇರುತ್ತೆ, ರೋಲಾನ್ ವಿಕ್ಸ್. ನಾನು ರೋಲನ್ ಲವರ್ ಆ್ಯಕ್ಚುಲಿ. ಹುಡುಗಿ. ಆಮೇಲೆ ವಿಕ್ಸು, ಹೆಡೇಕ್ ಟ್ಯಾಬ್ಲೆಟು. ಮನೆಯಲ್ಲಿ ಒಂದು ಚಿಕ್ಕದಾಗಿ ಟ್ಯಾಬ್ಲೆಟ್ ಬಾಕ್ಸು, ಅದು ಫೀವರ್ ಟ್ಯಾಬ್ಲೆಟ್ಸು, ಕಾಫ್, ಎಲ್ಲದಕ್ಕೂ ಟ್ಯಾಬ್ಲೆಟ್ಸ್ ಇದೆ. ದಟ್ಸ್ ಇಟ್. ನೋಡಿ, ಇಲ್ಲೂ 2 ಸಿರಫ್ ಇದೆ, ಅದು ನಂದೆ. ಓಕೆ, ನೆಕ್ಸ್ಟ್ ಗೋಯಿಂಗ್ ಟು ಒಳಗಡೆ ಏನೇನಿದೆ. ಅದರೊಳಗಡೆ ಹೋಗೋಕ್ಕೆ ಮುಂಚೆ ನೋಡ್ತಾ ಇರೋರೆಲ್ಲ ನನ್ನ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಸಿ ದಿಸ್ ಇಸ್ ಇನ್ಸೈಡ್ ಟ್ರೆಸರಿ ಅಂತ ಹೇಳ್ಬೋದು. ಓಕೆ, ಇದು ಬಂದು ನನ್ನ ಬಾಡಿ ಲೋಷನ್ಸ್, 2 ಬಾಡಿ ಲೋಷನ್. ಒಂದು ಬಂದು ಓರಿಫ್ಲೇಮ್, ಆ್ಯಂಡ್ ನೆಕ್ಸ್ಟ್ ಬಂದು ಕೆಫಿನ್. ದಿಸ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ. ನಾನು ಪರ್ಸ್ನಲ್ ರಿವ್ಯೂ ಕೊಡ್ತೀನಿ, ತುಂಬ ಚೆನ್ನಾಗಿ ಮಾಯ್ಶ್ಚರ್ ಆಗುತ್ತೆ. ಆಮೇಲೆ ಬೇಗ ಈಗ ಇದನ್ನು ಹಾಕೊಂಡ್ರು ಕೂಡ ಅಷ್ಟೇ ಫೀಲ್ ಹೊಟ್ಟೋಗ್ಬಿಡುತ್ತೆ. ನಾನು ಇದು ಬಾಡಿ ಲೋಷನ್ ಹಾಕಿದ್ದೀನಿ, ಇನ್ನೂ ಫೀಲ್ ಹೊಟ್ಟೋಗ್ಬಿಡುತ್ತೆ. ಬಟ್ ಇದು ಆ ಥರ ಆಗಲ್ಲ. ಯು ಕ್ಯಾನ್ ಗೋ ಫಾರ್ ದಿಸ್ ಕೆಫೈನ್. ಓಕೆ, ಇದು ಬಂದು ನನ್ನ ವಾಚಸ್ ಮತ್ತು ಪರ್ಫ್ಯೂಮ್ಸು ಪೋರ್ಷನ್ಸ್ ಆಗಿದೆ. ಪರ್ಫ್ಯೂಮ್ ಆ್ಯಂಡ್ ವಾಚಸ್ದು ನಾನು ಸಪ್ರೇಟ್ ಬ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ. ಬಿಕಾಸ್ ವಾಚಸ್ ತುಂಬ ಇದೆ, ಪರ್ಫ್ಯೂಮ್ ಆಲ್ಸೋ ತುಂಬ ಇದೆ. ಅದರಿಂದ ಇನ್ನು ಇದು ಸ್ಕಿನ್ ಕೇರ್, ಅದನ್ನೆಲ್ಲ ಈಗಲೇ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ ನಿಮಗೆ. ನಥಿಂಗ್ ಎಲ್ಸ್. ಇದು ನನ್ನ ಏನು ಹೇಳ್ತಾರೆ, ಇದು ಬ್ರೇಸ್ಲೈಟ್ಸು, ಸಮಥಿಂಗ್ ಲೈಕ್ ದಟ್. ಇದು ನನಗೆ ರೋಸ್ ಗೋಲ್ಡ್ ತುಂಬ ಇಷ್ಟ. ಏನೋ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ ಎಲ್ಲ ಕಡೆ ಹಾಕೊಂಡು ಹೋಗ್ತೀನಿ. ದಿಸ್ ಇಸ್ ಆಲ್ಸೋ
ಶೈನಿ ಬೀಟ್ಸ್, ಐ ಲೈಕ್ ಇಟ್. ಇದು ಬಂದು ನನ್ನ ನೈಟ್ ಕ್ರೀಮ್ ಆ್ಯಕ್ಚುಲಿ, ಸ್ಕಿನ್ ಡೋರ್ ಅಂತ, ಸ್ಕಿನ್ ಡೋರ್ ಪವರ್ಸಿ ಅಂತ ಸಿಗುತ್ತೆ ನಿಮಗೆ. ನಾನೀಗ ಯೂಸ್ ಮಾಡ್ತಿಲ್ಲ, ಬೇಬಿ ಆದಮೇಲೆ ಯೂಸ್ ಮಾಡ್ತಿಲ್ಲ, ಬೇಬಿಗೆ ಮುಂಚೆ ಯೂಸ್ ಮಾಡ್ತಿದ್ದೆ. ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ, ಬಟ್ ಡೋಂಟ್ ಗೋ ಫಾರ್ ಬೈ ಬಿಕಾಸ್ ಇಟ್ಸ್ ಬಿಟ್ ಕಾಸ್ಟ್ಲಿ. 4000 ಸಮಥಿಂಗ್ ಏನೋ ಇದೆ ಇದು. ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ ಆದರೂ ಮನಿ ತಕ್ಕನಾಗ ಏನು ಯೂಸ್ ಆಗಲ್ಲ. ಸೊ ಡೋಂಟ್ ಗೋ ಫಾರ್ ಬೈ ಅಂತ ಹೇಳ್ತಾ, ನೆಕ್ಸ್ಟ್ ನಾನು ಯೂಸ್ ಮಾಡೋ ಸೆರಮ್. ಸೊ ಸಿ ಗಾಯ್ಸ್, ದಿಸ್ ಮೈ ಸೆರಮ್, ಐಫೋನ್ ಸೆರಮ್, ಐಫೋನ್ ಅವ್ರದ್ದು ಸೆರಮ್ ನಾನು ಯೂಸ್ ಮಾಡೋದು. ನೈಸ್, ನಾಟ್ ಬ್ಯಾಡ್. ಸೆಟಫಿಲ್, ದಿಸ್ ಇಸ್ ಮೈ ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಇಸ್ ವೆರಿ, ಐ ಲವ್ ಸನ್ಸ್ಕ್ರೀನ್. ನಾನು ಯಾವಾಗಲೂ ಅಷ್ಟೇ ಇದು ಹಾಕೋ ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕಾದ್ರೆಲ್ಲ ಐ ಫೀಲ್ ವೆರಿ ಗುಡ್, ದಟ್ಸ್ ವೈ. ಸೊ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಸೆರಮ್ ನಾನು ಯೂಸ್ ಮಾಡೋ ಡೈಲಿ ದಟ್ 3 ಥಿಂಗ್ಸ್. ನನ್ನ ಫೌಂಡೇಶನ್ ಅಂತೂ ಯೂಸೇ ಮಾಡಲ್ಲ ಗಾಯ್ಸ್. ಈವನ್ ಎನಿ ಫಂಕ್ಷನ್ಸ್ ಆಗಿರ್ಬೋದು, ಮ್ಯಾರೇಜ್ ಕೂಡ, ಈವನ್ ನನ್ನ ಎನಿ ಫ್ಯಾಮಿಲಿ ಮ್ಯಾರೇಜಲ್ಲಿ ಕೂಡ ನಾನು ಫೌಂಡೇಶನ್ಸ್ ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದೇ ಓನ್ಲಿ 3 ಥಿಂಗ್ಸ್. ಸೊ ದಿಸ್ ಇಸ್ ಕ್ಲೀನ್ಸರ್, ಸೆಟಫಿಲ್ ಅವ್ರದ್ದು, ಐ ಲೈಕ್ ಇಟ್. ಆಮೇಲೆ ನಾರ್ಮಲ್ ಇದೆ. ಇದು ಬಂದು ರೋಸ್ ವಾಟರ್. ಇದು ರೀಸೆಂಟಾಗಿ ಪರ್ಚೇಸ್ ಮಾಡಿದೆ, ಒಂದು 4 ಮಂತ್ಸ್ ಆಗಿದೆ ಅನಿಸುತ್ತೆ. ಪಿಲಿಗ್ರೀಮ್ ಅವ್ರದ್ದು. ಏನು ಹೇಳ್ತಾರೆ ಇದೊಂಥರ ಫೇಸ್ ಮಾಸ್ಕ್ ಥರ, ಸೆರಮ್ ಆ್ಯಕ್ಚುಲಿ. ಇದು ಅಪ್ಲೈ ಮಾಡಿ 10 ಮಿನಿಟ್ಸ್ಗೆ ವಾಶ್ ಮಾಡಿಬಿಡ್ಬೇಕು, ಸ್ಕಿನ್ ಗ್ಲೋ ಬರುತ್ತೆ, ನಮ್ಮ ಟ್ಯಾನ್ನೆಸ್ ಎಲ್ಲ ಹೊರಟೋಗುತ್ತೆ. ಇಟ್ಸ್ ರಿಸಲ್ಟ್ ಇಸ್ ಗುಡ್, ಯು ಗೋ ಫಾರ್ ದಿಸ್, ಬಟ್ ಬಿ ಕೇರ್ಫುಲ್ ಟು ಯೂಸ್ ಟೈಮ್. ಇದನ್ನು ಅಪ್ಲೈ ಮಾಡಿ ಎಕ್ಸಾಕ್ಟ್ 10 ಮಿನಿಟ್ಸ್ಗೆ ನೀವು ಅದನ್ನ ರಿಮೂವ್ ಮಾಡಬೇಕು. 1 ಮಿನಿಟ್ ಕೂಡ ಜಾಸ್ತಿ ಮಾಡಲೇಬೇಡಿ, ನಮ್ಮ ಫೇಸ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳ್ತೀನಿ ನಾನು. ಹಾಳಾಗಲ್ಲ, ಬೊಬ್ಬೆ ಥರ ಬಂದ್ಬಿಡುತ್ತೆ, 1 ಡೇ ಬೇಕಾದ್ರೆ ರಿಕವರಿ ಆಗೋದಕ್ಕೆ. ನಾನು ಲಾಸ್ಟ್ ಟೈಮ್ ಮಿಸ್ಟೇಕ್ ಮಾಡಿದ್ದೆ, ದಟ್ಸ್ ವೈ ಐ ಶೇರ್ ಯು. ಆಮೇಲೆ ಇದು ಬಂದು ಫಸ್ಟು ನಮ್ಮ ಫಿಂಗರ್ಸ್ಗೆ ಹಾಕ್ಕೊಂಡು ಆಮೇಲೆ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಒಳ್ಳೆಯದು. ಡೈರೆಕ್ಟ್ ನಾವು ಸೆರಮ್ ಹಾಕ್ಕೊಳ್ತೀವಲ್ಲ ಫೇಸ್ಗೆ, ಆ ಥರ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನಾನು ಆ ಥರ ಮಾಡೇ ಹಾಳು ಮಾಡ್ಕೊಂಡಿದ್ದೆ ಸ್ಕಿನ್ನು. ನಾನು ತುಂಬ ಭಯ ಆಗೋಗಿತ್ತು, ಏನೋ ಮೇ ಬಿ ನನ್ನ ಸ್ಕಿನ್ ಹಾಳಾಗೋಗ್ಬಿಟ್ಟಿದೆ ಅಂತ. ಬಟ್ ನೋ, ಇಟ್ಸ್ ಗುಡ್, ಏನೋ ರಿಕವರಿ ಆಯಿತು, ಗಾಡ್ ಗ್ರೇಸ್. ಆ್ಯಂಡ್ ದಿಸ್ ಇಸ್ ಏನದು ಸೊಲ್ಯೂಷನ್, ಲೆನ್ಸ್ ಕ್ಲೀನ್ ಮಾಡೋ ಸೊಲ್ಯೂಷನ್. ನಾನು ಲೆನ್ಸ್ ಹಾಕಲ್ಲ, ರೇರ್ಲಿ ಹಾಕೋದು. ಯಾಕೆ ಇಷ್ಟು ನಿಧಾನವಾಗಿ ಮಾತಾಡ್ತಿದ್ದಾಳೆ ಹೇಳು ಅಂತ ಅಂದ್ಕೊಬೇಡಿ, ಮನೇಲಿ ಒಳಗಡೆ ಟಿ ವಿ ಎಲ್ಲ ನೋಡ್ತಿದ್ದಾರೆ. ಸೊ ದಟ್ಸ್ ವೈ. ದಿಸ್ ಪೋರ್ಷನ್ ಇಸ್ ನಥಿಂಗ್. ಇದು ನನ್ನ ನೈಟ್ ಯೂಸ್ ಮಾಡೋ ಸೆರಮ್ ಅಂತಲೇ ಹೇಳ್ಬೋದು. ಇದು ನಾನೇ ಹೋಮಾಗಿ ಮನೇಲೇ ಪ್ರಿಪೇರ್ ಮಾಡಿರೋದು. ನಥಿಂಗ್ ವೇರಿಯರ್, ಕೊಕೊನೆಟ್ ಆಯಿಲ್, ಸಮಥಿಂಗ್ ಲೈಕ್ ದಟ್. ನಾನು ಸಮ್ ಆಯಿಲು ಮತ್ತು ಏನೇನೋ ಮಿಕ್ಸ್ ಮಾಡಿ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ಇದು ರಾತ್ರಿ ಟೈಮ್ ಯೂಸ್ ಮಾಡ್ತೀನಿ ಮಲ್ಕೋಬೇಕಾದ್ರೆ. ನನ್ನ ಸ್ಕಿನ್ ಚೆನ್ನಾಗಿದ್ರೆ ನೀವು ಕೂಡ ಯೂಸ್ ಮಾಡಿ. ಅಂದೇನು ಇದ್ರದ್ದು ಬೇಕಂದರೆ ಏನದು ರೆಮಿಡೀಸ್ದು ರೆಸಿಪೀಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಅದರದ್ದೇ ಒಂದು ವೀಡಿಯೋ ಮಾಡ್ತೀನಿ, ಬ್ಯೂಟಿ ರಿಲೇಟೆಡ್ ಬ್ಲಾಗ್ಸು. ದಿಸ್ ಇಸ್ ಮೈ ರಿಬ್ಬನ್ಸು. ಆ್ಯಂಡ್ ಇದು ಗುಡ್ಡು ನೈಟು. ಇದು ರಿಬ್ಬನ್ಸ್ ಇಂಕಿ ಪಿಂಕಿ ಪಾಂಕಿ ಅನ್ನೋ ಥರ ಎಲ್ಲ ಕಲರ್ಸ್ ಇಟ್ಕೊಂಡಿದ್ದೀನಿ. ಐ ಲೈಕ್ ರಿಬ್ಬನ್ಸ್ ಆ್ಯಂಡ್ ಕ್ಲಿಪ್ಸ್. ಇದು ಮೈ ಫೇಶಿಯಲ್ ರೇಸರ್, ದಟ್ಸ್ ವೆರಿ ಗುಡ್. ನೀವು ಕೂಡ ಯಾರ್ಯಾರಿಗೆ ಸಲೂನ್ಗಳಲ್ಲಿ ಅಪ್ಪರ್ ಲಿಪ್ ಆಗಿರ್ಬೋದು, ಅಪ್ಪರ್ ಹೆಡ್ ಆಗಿರ್ಬೋದು, ಫೇಸ್ ಹೇರ್ ರಿಮೂವ್ ಮಾಡಿಸೋದು ಭಯ ಆಗುತ್ತೆ, ಅವರೆಲ್ಲ ಮನೆಯಲ್ಲೇ ಯೂಸ್ ಮಾಡ್ಬೋದು. ನಾನು ಕೂಡ ಭಯ ಪಡ್ತೀನಿ. ಒನ್ ಟೈಮ್ ನಾನು ವ್ಯಾಕ್ಸ್ ಮಾಡಿಸಿದ್ದೆ, ಫೇಸ್ ವ್ಯಾಕ್ಸ್. ಇಟ್ಸ್ ವೆರಿ ಬ್ಯಾಡ್ ಆ್ಯಕ್ಚುಲಿ. ಯು ಕ್ಯಾನ್ ಸಿ ಮೈ ಫೇಸ್, ಇಲ್ಲೆಲ್ಲ ಕಪ್ಪು ಡಾಟ್ಸ್ ಆಗಿದೆ. ಬಿಕಾಸ್ ಅದು ಪೋರ್ಸ್ ಓಪನ್, ವ್ಯಾಕ್ಸ್ ಮಾಡಿದಾಗ ಪೋರ್ಸ್ ಓಪನ್ ಆಗಿ ಆ ಥರ ಆಗೋಗಿದೆ. ಅದೇ ಲಾಸ್ಟ್ ನಾನು ಮತ್ತೆ ಮಾಡಿಸ್ಲೇ ಇಲ್ಲ. ಆಮೇಲೆ ನನಗೆ ಯಾರೋ ಒಬ್ಬರು ಮೇಕಪ್ ಆರ್ಟಿಸ್ಟ್ ಸಜೆಸ್ಟ್ ಮಾಡಿದ್ದು ಕ್ಯಾರಮೆಲ್ಸ್ದು ಫೇಶಿಯಲ್ ರೇಸರ್ನ ಯೂಸ್ ಮಾಡಿ ಅಂತ. ನಿಜವಾಗ್ಲೂ ಚೆನ್ನಾಗಿದೆ, ನೀವು ಕೂಡ ಗೋ ಫಾರ್ ದಿಸ್. ಆಲ್ವೇರಾ ಜೆಲ್ ಇದೆ. ಸೊ ಅಷ್ಟೇ. ಇದರಲ್ಲಿ ಫುಲ್ ನನ್ನ ಹೇರ್ ಕ್ಲಿಪ್ಸ್ ಇದೆ, ಕ್ಯಾನ್ ಶೋ ಯು. ಫುಡ್ ಸ್ಪ್ರೇ, ನಾವು ಏನಾದರೂ ಹಾಕೋಬೇಕಿದ್ರೆ ಇದು ಸ್ಪ್ರೇ ಮಾಡಿ ಹಾಕೊಳ್ಳೋದ್ರಿಂದ ಫೀಲ್ ಗುಡ್, ದಟ್ಸ್ ಇಟ್. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದು. ಇದು ಫುಡ್ ಸ್ಪ್ರೇ ಬಂದು
ಹೋಗ್ಬೇಕಾದ್ರೆ ನಮ್ಮದು ಹಿಂಡಿಗೆ ಬಂದುಬಿಟ್ಟು ಇದನ್ನು ಸ್ಪ್ರೇ ಮಾಡ್ಕೊಂಡು ಹೋಗೋದ್ರಿಂದ ಇಟ್ಸ್ ವೆರಿ ಗುಡ್ ಫೀಲ್. ಫ್ರೆಶ್ ಫೀಲ್ ಇರುತ್ತೆ, ಹಿಂಡಿ ಹೊಡೆಯೋ ಥರ ಫೀಲ್ ಆಗಲ್ಲ. ನಾವು ಬಾಡಿ ಲೋಷನ್ಸ್ ಎಲ್ಲ ಹಚ್ಕೊಳ್ಳೋ ಬದಲು ಗೋ ಫಾರ್ ದಿಸ್ ಇಸ್ ಬೆಟರ್. ಕ್ಲೀನಿಂಗ್ ಶ್ಯಾಂಪು ಅಂತಲೇ ಹೇಳ್ಬೋದು. ಶೂಸು ಹಸ್ಬೆಂಡ್ ಬಂದು ನೋಡ್ತಿರ್ತಾರೆ. ಓಕೆ, ಇದು ಶಾಂಪೂ ಕ್ಲೀನಿಂಗ್ ಶಾಂಪ್. ಇದು ಶೂಸು ಸ್ಲಿಪ್ಪರ್ಸ್ನೆಲ್ಲ ವಾಶ್ ಮಾಡ್ಬೋದು. ಏನು ಹೇಳ್ತಾರೆ, ಶೂ ಪಾಲಿಶ್ ಬದಲು ಇದನ್ನು ಬೆಟರ್ ಅಂತ ಹೇಳ್ಬೋದು. ನಾನಿದು ಮೆಟ್ರೋದಲ್ಲಿ ಪರ್ಚೇಸ್ ಮಾಡಿದ್ದು ಬೋತು, ಎರಡು ಚೆನ್ನಾಗಿದೆ. ಇದು ನಿಮಗೂ ಬೇಕಂದರೆ ಗೋ ಫಾರ್ ದಿಸ್ ಇಸ್. ಪಾಲಿಶ್ ಬಂದು ಪ್ರೋ ಕ್ಲೀನ್ ಅಂತ, ಇದು ಪುಟ್ ಸ್ಪ್ರೇ ಅಂತ ಎಲ್ಲ ಕಡೆ ಸಿಗುತ್ತೆ, ಮೆಟ್ರೋ, ಮೋಚಿ, ಎವ್ರಿವೇರ್. ನುಸುಗುಳಿಗೆ ಅಂತಾರೆ. ನಾನು ಅದು ಜಾಸ್ತಿ ಯೂಸ್ ಮಾಡ್ತೀನಿ, ಎಲ್ಲ ವಾರ್ಡ್ರೋಬ್ಸ್ಗೆ ಹಾಕ್ತೀನಿ, ಬಿಕಾಸ್ ಜಿರ್ಲೆ ಗಿಟ್ಲೆ ಎಲ್ಲ ಬರೋದಿಲ್ಲ ಬಟ್ಟೆ ಹತ್ರ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಬೆಟರ್, ನೀವು ಕೂಡ ಮನೆಯಲ್ಲಿ ಅದನ್ನ ಯೂಸ್ ಮಾಡ್ಕೊಳ್ಳಿ. ಸ್ಯಾರಿ ಪಿನ್ಸ್ ಇನ್ನು ಅಷ್ಟೇ ಇರೋದು, ಇದೆಲ್ಲ ಬೇಡವದ್ದು. ಹೇರ್ ಕ್ಲಿಪ್ಸು, ಇದರೊಳಗಡೆ ಬಂದು ನನ್ನ ಕ್ಲಿಪ್ ಸೆಕ್ಷನ್. ಐ ಹ್ಯಾವ್ ಲಾಟ್ ಆಫ್ ಕ್ಲಿಪ್ಸ್. ನನಗೆ ಇಷ್ಟ ಕ್ಲಿಪ್ ಬಂದರೆ. ಸೊ ಇದು ನನ್ನ ಕ್ಲಿಪ್ಸು. ಚೋಟ ಆಲ್ಸೋ ದೇರು, ಬಿಗ್ ಆಲ್ಸೋ ದೇರು, ಲಾಟ್ ಆಫ್ ಕ್ಲಿಪ್ಸ್ ಕಲೆಕ್ಷನ್ ದೇರ. ಕ್ಲಿಪ್ ಇರಬೇಕಪ್ಪ, ನಾನು ಯಾವಾಗಲೂ ಹೀಗೆ ಕಟ್ಕೊಳ್ಳೋದು. ಮೈ ಹೇರ್ ಬಿಕಾಸ್ ನನಗೆ ಹೇರ್ ಫಾಲ್ ಆಗುತ್ತೆ. ಏರ್ ಫಾಲ್ಗೆ ಒಂದು ರೆಮಿಡಿ ಯೂಸ್ ಮಾಡ್ತಿದ್ದೀನಿ. ಅದೇನಾದರೂ ವರ್ಕ್ ಆದರೆ ಖಂಡಿತ ಐ ವಿಲ್ ಶೇರ್ ವಿತ್ ಯು ಗೈಸ್. ಹೋಮ್ ರೆಮಿಡಿ ಇದೆ. ಹಾಗೆ ಅದು ಕೂದಲು ನನ್ನ ಜಡೆ ಅಂದ್ಕೊಂಡು ಅಥವಾ ಏನು ಪೋನಿ ಹಾಕಿದರೆ ಏರ್ ಫಾಲ್ ಆದಾಗ ನನಗೆ ಹೇರ್ ನೋಡಿದರೆ ಇರಿಟೇಷನ್ಸ್ ಆಗುತ್ತೆ. ದಟ್ಸ್ ವೈ ಹಾಕೊಳ್ಳಲ್ಲ. ಯಾವಾಗಲೂ ಮನೇಲಿ ಹೀಗೆ ಕಟ್ಕೊಂಡಿರ್ತೀನಿ. ಬಿಕಾಸ್ ಕುಕ್ ಮಾಡೋ ಟೈಮಲ್ಲೆಲ್ಲ ಹೇರ್ ಫಾಲ್ ಆದರೆ ಕುಕ್ಕಲ್ಲಿ ಅಡುಗೆ ಊಟದಲ್ಲಿ ಸಿಕ್ಬಿಟ್ರೆ ಅಂತ ಇರಿಟೇಟ್ ದಟ್ಸ್ ವೈ. ಸೊ ದಿಸ್ ಮೈ ಕ್ಲಿಪ್ಸು, ದಟ್ಸ್ ಇಟ್. ಇದ್ರೊಳಗೆ ಏನು ಸ್ಪೆಷಲ್ ಥಿಂಗ್ಸ್ ಎಲ್ಲ ಏನಿಲ್ಲ. ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್ ಇದಾವೆ ಎರಡು, ನಥಿಂಗ್ ಎಲ್ಸು. ಇನ್ನು ಆಲ್ ನಾರ್ಮಲ್ ಕ್ಲಿಪ್ಸ್. ದಿಸ್ ಇಸ್ ನೆಕ್ಸ್ಟ್ ಪೋರ್ಷನ್. ನಂದು ಪರ್ಸ್ ಇದೆ. ಏನಿದು ಮೆನ್ಸ್ ಪರ್ಸ್ ಯೂಸ್ ಮಾಡ್ತಿದ್ದಾಳೆ ಅಂತ ಅನ್ಕೊಂಬೇಡಿ. ಮೆನ್ಸ್ ಪರ್ಸ್ ಥರನೇ ನನಗೆ ಇಷ್ಟ ಆ್ಯಕ್ಚುಲಿ. ಗರ್ಲ್ಸ್ದಲ್ಲಿ ತುಂಬ ಕಂಪಾರ್ಟ್ಮೆಂಟ್ಸ್ ಇರುತ್ತೆ, ಮತ್ತು ಇಟ್ಕೊಳ್ಳೋದಕ್ಕೆ ಕೂಡ ದಪ್ಪದಾಗಿ. ಐ ಡೋಂಟ್ ಲೈಕ್ ದಟ್. ಇದಂದರೆ ಫ್ರೀಯಬಲ್. ಆ್ಯಂಡ್ ದೆನ್ ನಂದು ಪವರ್ ಬ್ಯಾಂಕ್ ಇದೆ. 1 ಪೇರ್ ಆಫ್ ಲೆನ್ಸ್ ಇದೆ, ಯೂಸ್ ಮಾಡಿಲ್ಲ. ಅದಕ್ಕೆ ಯಾವುದು ಪರ್ಫೆಕ್ಟ್ ಟೈಮ್ ಬಂದಿಲ್ಲ. ಆ್ಯಕ್ಚುಲಿ ಇದು ಎಕ್ಸ್ಪೈರಿ ಆಗಿದೆ, ಚೆಕ್ ಮಾಡಿಲ್ಲ. 2028ವರೆಗೂ ಇದೆ. ನೆಕ್ಸ್ಟ್ ಬಂದು ಇದು ನನ್ನ ಲಿಪ್ ಪೆನ್ಸಿಲ್, ಸ್ವಿಸ್ ಬ್ಯೂಟಿ ಆ್ಯಕ್ಚುಲಿ ಲಿಪ್ ಪೆನ್ಸಿಲ್ ಇರೋದು. ನನ್ನ ಕೂಮ್ಸ್ ಇದೆ. ಕೂಮ್ ನೋಡ್ಬೋದು, ನನ್ನ ಚಿಕ್ಕ ಕೂಮಲ್ಲಿ ನಾನು ಬಾಚೋದೇ ಇಲ್ಲ. ನಂದು ದೋಸ್ ಕೂಮಿಗೆ 2 ಇರೋದು, 2 ಈ ಥರ ಇದೆ. ಅನಿಮಲ್ಗೆ ಬಾಚುತ್ತಾರೆ, ಬಟ್ ನನ್ನ ತಲೆಗೆ ಹೋಗೋಲ್ಲ ಚಿಕ್ಕ ಬಾಚಣಿಗೆಗಳು. ಇದು ಬಂದು ಟೂತ್ ಸ್ಟಿಕ್ ಇದೆ. ಇನ್ನು ಇದು ಬಂದು ನೈಲ್ ಕಟರ್ಸ್, ಗೊತ್ತಲ್ಲ ನೈಲ್ ಕಟರ್ ಬಾಕ್ಸ್. ಇದು ಪೆಡಿಕ್ಯೂರ್ ಬಾಕ್ಸ್ ಅಂತಲೇ ಹೇಳ್ಬೋದು. ದಿಸ್ ಇಸ್ ಮೈ ರಿಬ್ಬನ್ ಬಾಕ್ಸ್. ಬ್ಲ್ಯಾಕು ಮತ್ತು ರಬ್ಬರು ರಿಬ್ಬನ್ಸು. ದಿಸ್ ಇಸ್ ವೆರಿ ಪ್ರೆಟ್ಟಿ. ಆ್ಯಕ್ಚುಲಿ ಇದನ್ನು ನಾನು ನನ್ನ ಕಸಿನ್ ಬೇಬಿಗೆ ಅಂತ ಪರ್ಚೇಸ್ ಮಾಡಿದ್ದೆ. ದೋಸಿದೆ, 2 ಇದೆ, ಇನ್ನೊಂದಿದೆ. ಬಟ್ ಸೊ ಸ್ಯಾಡ್, ನಾನು ಅವ್ರಿಗೆ ಕೊಡೋಕ್ಕೆ ಆಗಿಲ್ಲ. ಇಷ್ಟೇ ಗಾಯ್ಸ್, ಇದರಲ್ಲಿ ಇಷ್ಟೇ ಇರೋದು. ಇನ್ನು ನೆಕ್ಸ್ಟ್ ಪೋರ್ಷನ್ಸ್ ಇದೆ, ಅದರಲ್ಲಿ ನಾನು ಜಸ್ಟ್ ಹಾಗೆ ನಿಮಗೆ ತೋರಿಸ್ತೀನಿ ಏನೇನಿದೆ ಅಂತ. ಬಟ್ ಅದನ್ನೆಲ್ಲ ಓಪನ್ ಮಾಡಿ ತೋರ್ಸೋಕೆ ಹೋಗಲ್ಲ, ಬಿಕಾಸ್ ಅದು ಸಮುದ್ರ ಥರ ದೊಡ್ಡದಾಗಿದೆ. ಅದಕ್ಕೆ ಅಂತ ಸಪ್ರೇಟಾಗಿ ಬ್ಲಾಗ್ ಮಾಡ್ತೀನಿ. ಇದು ಬಂದು ಸ್ಟೀಮ್ ಬಾಕ್ಸ್. ಇದರಲ್ಲಿ ನನ್ನ ಎಲ್ಲ ದಿನನಿತ್ಯದ ಮೇಕಪ್ ಅಂದರೆ ಇದೆ. ಮೇಕಪ್ ಅಂದರೆ ನಾನು ಗೊತ್ತು ಏನು ಯೂಸ್ ಮಾಡಲ್ಲ. ನಾನು ಮೋಸ್ಟ್ಲಿ ಯೂಸ್ ಮಾಡೋದು ಕಾಣಿಸ್ತಿದೆ ನಿಮಗೇನೆ, ಲಿಪ್ಸ್ಟಿಕ್, ಕಾಜಲ್, ಐಲೈನರ್ ಅಷ್ಟೇ. ಇದರಲ್ಲಿ ಸಮ್ ಬ್ಯಾಂಗಲ್ಸ್ ಇದೆ. ದಿಸ್ ಇಸ್ ಮೈ ಜ್ಯುವೆಲ್ರಿ. ಎಲ್ಲೂ ಹಾಕೊಂಡು ಹೋಗಲ್ಲ, ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ, ಎಲ್ಲೂ ಹಾಕೊಂಡು ಹೋಗಲ್ಲ. ಅದು ಮನೆಯಲ್ಲೇ ಇರ್ತೀವಿ. ಆ್ಯಕ್ಚುಲಿ ಮಗು ಆಗೋಕ್ಕೆ ಮುಂಚೆ ಆದರೂ ಆಚೆ ಹೋಗಿ ಸುತ್ತಿದ್ದೆ, ಏನೇನೋ ಆಚೆಲ್ಲ ಹೋಗ್ತಾ ಇದ್ವಿ, ಬೆಟರ್ ಇತ್ತು. ಬಟ್ ಇವಾಗ ಎಲ್ಲೂ ಹೋಗಲ್ಲ, ಎಲ್ಲೂ ಹಾಕೊಂಡು ಹೋಗಲ್ಲ. ಇಟ್ಟಿದ್ದೀನಿ, ನೋಡೋಣ ಆಫ್ಟರ್ ವರ್ಕ್ಸ್ ಯೂಸ್ ಆಗುತ್ತೆ. ಇದು ನನ್ನ ಫೇವ್ರೆಟ್ ಬಾಕ್ಸ್, ನನ್ನ ಇಯರಿಂಗ್ಸ್ ಬಾಕ್ಸ್. ನನ್ನ ಇಯರಿಂಗ್ಸ್ ಬಾಕ್ಸಸ್. ಇದು ಬಾಕ್ಸ್ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಿ ತುಂಬ ಯೂಸ್ ಇದೆ. ಈ ಥರ ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್ ಮಾಡ್ಕೊಂಡು ನಾವು ಅದರೊಳಗಡೆ ಎಲ್ಲ ಕೈಂಡ್ ಆಫ್ ಜ್ಯುವೆಲ್ರಿ, ಇಯರಿಂಗ್ಸ್ ಇಟ್ಕೋಬೋದು. ಬೇಕಂದರೆ ನಾವು ಜ್ಯುವೆಲ್ರಿನೂ ಇಟ್ಕೊಬೋದು. ನೆಕ್ಸ್ಟ್ ಬ್ಯಾಂಗಲ್ ಇದೆ, ದೆನ್ ಸ್ಕ್ರಂಚಸ್ ಇದೆ. ಇದು ಅಷ್ಟೇ ಇಯರಿಂಗ್ಸ್ ತುಂಬ ಇದೆ. ಅದಕ್ಕೆ ಅಂತಲೇ ಒಂದು ಬ್ಲಾಗ್ ಮಾಡಿದ್ರು ಲಾಸ್ ಇಲ್ಲ. ಅದು ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೆ. ಇದು ನನ್ನ ಗೋವಾಕ್ಕೆ ಹೋಗಿದ್ದೆ, ಅಲ್ಲಿ ಸನ್ ಗ್ಲಾಸಸ್ ತೊಗೊಂಡೆ. ಎಲ್ಲ ಏನು ಕಾಸ್ಟ್ಲಿದಲ್ಲ, 200-300 ಅದರದ್ದು ಗ್ಲಾಸಸ್ ತೊಗೊಂಡೆ. ಏನೋ ಚೆನ್ನಾಗಿದೆ, ಸೊ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಇಟ್ವಿ. ಇದು ಬಂದು ನನ್ನ ಐ ಶ್ಯಾಡೋ.
ಐ ಶ್ಯಾಡೋ ಹೊಸದು ನಾನು ಯೂಸ್ ಮಾಡಿ ಆ್ಯಕ್ಚುಲಿ ಇದು ತೊಗೊಂಡು ಬಂದು ನಾನು 2 ಇಯರ್ಸ್ ಆಗಿದೆ. ಒನ್ ಟೈಮ್ ಯೂಸ್ ಮಾಡಿದ್ದೀನಿ, ಅದು ರೀಸೆಂಟಾಗಿ ನನ್ನ ಮಗನ ಬರ್ಡೇಗೆ ಯೂಸ್ ಮಾಡಿದ್ದು. ಇದು ನೋಡಿದ್ರೆ ಐ ಫೀಲ್ ವೆರಿ ಗುಡ್. ನಾನು ಇದು ಯೂಸ್ ಮಾಡಿ ಹಾಳು ಮಾಡೋಕೆ ಇಷ್ಟ ಆಗದಂಗೆ ಇಟ್ಬಿಟ್ಟಿದ್ದೀನಿ. ಸಮಾಧಾನ ಮಾಡ್ಕೊಳ್ಳಿ. ಬಟ್ ಇಲ್ಲ, ನೆಕ್ಸ್ಟ್ ಇನ್ಮೇಲೆ ಯೂಸ್ ಮಾಡ್ತೀನಿ. ಇದ್ರೊಳಗೂ ಐ ಶ್ಯಾಡೋನೇ ಇರೋದು. ಇದು ಹಳೇದು ಆ್ಯಕ್ಚುಲಿ, ಇದು ನಾನು ಯೂಸ್ ಮಾಡಲ್ಲ. ನೋಡಿ, ಪ್ಯಾಕ್ ಕೂಡ ನಾನು ತೆಗ್ದಿಲ್ಲ, ಹಂಗೆ ಇಟ್ಟಿದ್ದೀನಿ. ಥಿಂಗ್ಸ್ ಹಾಳು ಮಾಡೋಕೆ ನನಗೆ ಇಷ್ಟ ಆಗಲ್ಲ. ಇಟ್ಸ್ ಲುಕ್ ವೆರಿ ಗುಡ್ನ, ದಟ್ಸ್ ಇದು ಯಾರಿಗಾದ್ರು ಕೊಟ್ಬಿಡ್ತೀನಿ. ಆಮೇಲೆ ಇದೆರಡು ನೈಲ್ ಪಾಲಿಷರ್ಸ್ ಬಾಕ್ಸ್. ನೈಲ್ ಪಾಲಿಶ್ ಕೂಡ ತುಂಬ ಇದೆ, ಆದರೆ ನನ್ನ ಹತ್ರ ನೈಲ್ಸ್ ಇಲ್ಲ. ಯಾಕೆಂದರೆ ಪಾಪು ಇರೋದ್ರಿಂದ ಅವನಿಗೆ ಇರಿಟೇಟ್ ಆಗುತ್ತೆ ಅಂತ ನೈಲ್ಸ್ ಬಿಟ್ಟಿಲ್ಲ ನಾನು. ಇಲ್ಲಿಗೆ ನನ್ನ ಬ್ಲಾಗ್ ಕಂಪ್ಲೀಟ್ ಆಗಿದೆ. ಇವತ್ತಿಂದು ಬ್ಲಾಗ್ ಕಂಪ್ಲೀಟ್ ಎಲ್ಲ ತೋರಿಸಿದ್ದೀನಿ ಆ್ಯಕ್ಚುಲಿ ಏನೇನಿದೆ ಅಂತ. ಇನ್ನು ಮಿಕ್ಕಿದ್ದು ಇಯರಿಂಗ್ಸ್ ಆಗಿರ್ಬೋದು, ಜ್ಯುವೆಲ್ರಿ ಆಗಿರ್ಬೋದು, ದೆನ್ ವಾಟ್ ನನ್ನ ವಾಚಸ್, ಪರ್ಫ್ಯೂಮ್ಸ್, ಸ್ಕ್ರಂಚೀಸ್, ಮೇಕಪ್ ಬಾಕ್ಸ್, ಇದಕ್ಕೆಲ್ಲ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಜ್ಯುವೆಲ್ರಿದು ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ಅದು ಎಲ್ಲೆಲ್ಲಿ ತೊಗೊಂಡಿದ್ದಾರೆಲ್ಲ ನನ್ನ ಹತ್ರ ಹಿಸ್ಟ್ರಿ ಇಲ್ಲ. ಐ ಜಸ್ಟ್ ಶೋ ಯಾವ್ಯಾವ ಡಿಸೈನ್ಸ್ ಇದೆ, ಐ ಕ್ಯಾನ್ ಶೇರ್ ವಿತ್ ಯು. ಅದ್ರದ್ದೆಲ್ಲ ಬ್ಲಾಗ್ ಇದೆ, ನಾನು ಅದನ್ನು ಶೇರ್ ಮಾಡ್ತೀನಿ ನಿಮಗೆ. ಆ್ಯಕ್ಚುಲಿ ನಾನು ವಾಟ್ಸ್ ದೇರ್ ಇನ್ ಮೈ ಡ್ರೆಸ್ಸಿಂಗ್ ಟೇಬಲ್ ಅಂತ ಬ್ಲಾಗ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀನಿ. ಅದಕ್ಕೆ ಇವತ್ತು ಕಾಲ ಕೂಡ ಬಂದಿದೆ. ಇವತ್ತು ಮಾಡಲೇಬೇಕು ಅಂತ ಚರ್ಚ್ ಮುಗಿಸ್ಕೊಂಡು ಬಂದು ಪಾಪುನ ಮಲಗಿಸಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಓಕೆ, ನನ್ನ ವಿಡಿಯೋನ ನೋಡಿರೋ ನೀವೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆದಷ್ಟು ಬೇಗ ನನ್ನ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಐಪ್ ಆಪ್ಷನ್ಸ್ ಬರೋ ಹಾಗೆ ಮಾಡ್ತಾ ನನ್ನ ವಿಡಿಯೋನ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಬಾಯ್, ಸಿ ಯು.